ವೈಭವ್ ಸೂರ್ಯವಂಶಿಗೆ ಮತ್ತೊಮ್ಮೆ ಅವಕಾಶ ಸಿಗಲೇ ಇಲ್ಲ. ದೇಶವೇ ಗಂಭೀರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಹೌದು ಪ್ರಿಯ ವೀಕ್ಷಕರೇ, ಗೌತಮ್ ಗಂಭೀರ್ ಅವರ ಮನಸ್ಸಿನಲ್ಲಿ ಒಂದು ಹಠವಿದೆ. ನಾನೇ ತಂಡವನ್ನು ಮುಖ್ಯಸ್ಥನಾಗಿ ಪ್ಲೇಯಿಂಗ್ 11 ಅನ್ನು ಡಿಸೈಡ್ ಮಾಡುವ ಎಂಬ ಹಠ. ಸೊ ಅವರ ನಿರ್ಧಾರವೇ ಅಂತಿಮ ನಿರ್ಧಾರ ಎಂದು ಮನೋಭಾವನ ಅವರಲ್ಲಿದೆ. ಇದೇ ಆಟದಿಂದ ಕಾರಣದಿಂದ 15 ವರ್ಷದ ಪ್ರತಿಭಾವಂತ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಪಾದಾರ್ಪಣೆಗೆ ಮತ್ತೆ ಮುಂದೂಡಲಿತ್ತು. ಕಳೆದ ಪಂದ್ಯದಲ್ಲೂ ಅವಕಾಶ ಸಿಗಲಿಲ್ಲ. ಈ ಪಂದ್ಯದಲ್ಲೂ ಕೂಡ ಅವಕಾಶ ನೀಡಲಿಲ್ಲ. ಸೂರ್ಯವಂಶಿ ಹೆಗಡೆ ಪಾದಾರ್ಪಣೆ ಮಾಡಿದರು. ಆದರೆ ವೈಭವ್ ಸೂರ್ಯವಂಶಿಗಿಂತ ನಂತರ ಬದಲಿಗೆ ಆಟಗಾರನಿಗೆ ತಂಡಕ್ಕೆ ಸೇರಿಸಿದರು ಪ್ರಿನ್ಸ್ ಯಾದವ್. ಇವರು ಕೂಡ ಯುವ ಆಟಗಾರ. IPLನಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದು ಇವರಿಗೆ ಡೆಬ್ಯೂಟೆಂಟ್ ಚಾನ್ಸ್ ಸಿಕ್ಕಿದೆ. ಗೌತಮ್ ಗಂಭೀರ್ ಅವರ ಸ್ವಭಾವವೇ ಕಠಿಣ ನಿಟ್ಟಿನ. ಅವರು ಹೊರಗಿನವರ ಒತ್ತಡಕ್ಕೆ ಮಣಿದು ವೈಭವ್ ಸೂರ್ಯವಂಶಿಯನ್ನು ಆಡಿಸಿದ್ದರೆ ಅದು ತಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೆ ಎಂದು ಭಾವಿಸಿ ಈ ಆರೋಪ ಕೇಳಿಬರುತ್ತಿದೆ. ಸಂಜು ಸ್ಯಾಮ್ಸನ್ ಇದ್ದಾರೆ. ಅವರು ನನ್ನ ಮೆಚ್ಚಿನ ಆಟಗಾರ. ಅವರನ್ನು ಆಡಿಸುತ್ತೇನೆ. ಇಶಾನ್ ಕಿಶನ್ ಅವರನ್ನು ಆಡಿಸುತ್ತೇನೆ. ಅಭಿಷೇಕ್ ಶರ್ಮನವರನ್ನು ಆಡಿಸುತ್ತೇನೆ. ಆದರೆ ವೈಭವ್ ಸೂರ್ಯವಂಶಿಯನ್ನು ಆಡಿಸಬೇಕಾ ಎಂಬ ರೀತಿಯ ಮನೋಭಾವ ಇದೆ ಎನ್ನಲಾಗುತ್ತಿದೆ. ಸಂಜು ಸ್ಯಾಮ್ಸನ್ ನಿರಂತರವಾಗಿ ವಿಫಲರಾದರು. ಅವರು ವಿಶ್ವಕಪ್ ವಿಜೇತ ತಂಡದ ಭಾಗಿಯಾಗಿದ್ದರೂ ಕೂಡ ಅವರು ಈ ಸೀರೀಸ್ನಲ್ಲಿ ಕಂಪ್ಲೀಟ್ ವಿಫಲರಾಗಿದ್ದಾರೆ. ಒಂದು ಪಂದ್ಯದಲ್ಲೂ ಯಾರಿಗಾದರೂ ವಿಶ್ರಾಂತಿ ನೀಡಬಹುದಿತ್ತು. ಹೇಗೆ ಪ್ರಿನ್ಸ್ ಯಾದವ್ಗೆ ಪಾದಾರ್ಪಣೆ ಮಾಡಿಸಿದ್ದೀರಿ, ಹಾಗೆ ಸೂರ್ಯವಂಶಿ ಹೆಗಡೆಯವರಿಗೂ ಪಾದಾರ್ಪಣೆ ಮಾಡಿಸಿದ್ದೀರಿ, ಅದೇ ರೀತಿ ಸೂರ್ಯವಂಶಿಗೂ ಒಂದು ಅವಕಾಶ ಕೊಡಬಹುದಿತ್ತು ಎಂಬ ಪ್ರಶ್ನೆ ನನ್ನದು. ಯಾವುದೇ ಒಬ್ಬ ಹಿರಿಯ ಆಟಗಾರನಿಗೆ ವಿಶ್ರಾಂತಿ ನೀಡಬಹುದಿತ್ತು. ಆದರೆ ಆ ಕೆಲಸ ನೀವು ಮಾಡಲಿಲ್ಲ. ಆದರೆ ವೈಭವ್ ಸೂರ್ಯವಂಶಿಯನ್ನು ಆಡಿಸಲು ಕಾರಣವೇನು? ಈ ನಿರ್ಧಾರದ ಹಿಂದೆ ಇರುವ ಕಾರಣ, ಯಾರು ಆಡಬೇಕು ಯಾರು ಆಡಬಾರದು ಎಂಬುದು ಗೌತಮ್ ಗಂಭೀರ್ ಸ್ವತಃ ನಿರ್ಧರಿಸುತ್ತಾರೆ ಎಂಬ ಮಾಹಿತಿ ಇದೆ. ಈ ಹಠ ಮತ್ತು ಅಹಂಕಾರದ ಕಾರಣದಿಂದಲೇ ಗೌತಮ್ ಗಂಭೀರ್ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಲಿಲ್ಲ ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದಾಗಿ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಅಸಮಾಧಾನಗೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದರೆ ಸಾಕು, ಎಲ್ಲೆಡೆ ಈ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹಲವಾರು ಈ ತೀರ್ಮಾನದಿಂದ ಅಚ್ಚರಿಗೊಳ್ಳಲಾಗಿದೆ. ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಕ್ರಿಕೆಟ್, ಒಲಿಂಪಿಕ್ಸ್ ಸೇರಿದಂತೆ ಕ್ರೀಡಾ ಲೋಕದ ಪ್ರತಿಯೊಂದು ಸಣ್ಣ ದೊಡ್ಡ ಸುದ್ದಿಯೂ ಇಲ್ಲಿ ಲಭ್ಯವಿದೆ. ವಿಶೇಷ ಸಂದರ್ಶನಗಳಿಂದ ಹಿಡಿದು ಆಳವಾದ ವಿಶ್ಲೇಷಣೆಗಳಿಗೂ ಎಲ್ಲ ಮಾಹಿತಿ ಇಲ್ಲಿ ಪಡೆಯಬಹುದು.